ಒಂದು ಕಲ್ಪನೆ ಮಾಡ್ಕೊಳ್ಳಿ, 2 ದಶಕಗಳ ದಾಂಪತ್ಯ ಒಟ್ಟಿಗೆ ಒಂದು ಸಂಸಾರವನ್ನ ಕಟ್ಟಿರ್ತಾರೆ. ಆಮೇಲೆ ಆ ಸಂಬಂಧ ಮುರಿದು ಬೀಳುತ್ತೆ. ಸರಿ. ಆಗ ಗಂಡನ ಆದಾಯ ತಿಂಗಳಿಗೆ ಲಕ್ಷ ಇರುತ್ತೆ. ಆದರೆ ಹೆಂಡತಿಗೆ ಸಿಗೋ ಜೀವನಾಂಶ ಬರೀ 20,000 ರೂಪಾಯಿ. ಅಯ್ಯೋ. ಇದರಲ್ಲಿ ಬದುಕು ಸಾಗಿಸಲು ಸಾಧ್ಯನಾ? ಇದು ರಾಖಿ ಸಾಧುಖಾನ್ ಮತ್ತು ರಾಜಾ ಸಾಧುಖಾನ್ ನಡುವಿನ ಒಂದು ಕೇಸ್ ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಇದು ಒಂದು ರೀತಿ ಆರ್ಥಿಕ ಘನತೆಗಾಗಿ ನಡೆದ ಹೋರಾಟ. 2025ರ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಆ ಜೀವನಾಂಶ ಅನ್ನೋ ಪದಕ್ಕೆ ಒಂದು ಹೊಸ ಅರ್ಥವನ್ನೇ ಕೊಟ್ಟಿದೆ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಈ ಇಡೀ ಪ್ರಕರಣದ ತಿರುಳೇ ಜೀವನ ಮಟ್ಟದ ಸಿದ್ಧಾಂತ. ಜೀವನ ಮಟ್ಟದ ಸಿದ್ಧಾಂತ. ಹೌದು. ಅಂದ್ರೆ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜೀವನಾಂಶ ಅಂದ್ರೆ ಅದೇನೋ ಹಸಿವು ನೀಗಿಸೋಕೆ ಕೊಡುವ ಭಿಕ್ಷೆ ಅಲ್ಲ. ಮದುವೆ ಆಗಿದ್ದಾಗ ಹೆಂಡ್ತಿ ಯಾವ ಒಂದು ಸ್ಟೇಟಸ್, ಯಾವ ಜೀವನ ಮಟ್ಟದಲ್ಲಿ ಬದುಕ್ತಿದ್ಲೋ ಅದೇ ಮಟ್ಟದ ಘನತೆಯನ್ನ ವಿಚ್ಛೇದನದ ನಂತರನೂ ನೋಡ್ಕೊಳ್ಳೋದು ಗಂಡನ ಜವಾಬ್ದಾರಿ. ಓ, ಅಂದ್ರೆ ಇದು ಬರೀ ಸರ್ವೈವಲ್ ಬಗ್ಗೆ ಅಲ್ಲ, ಘನತೆಯಿಂದ ಬದುಕು ಹಕ್ಕಿನ ಬಗ್ಗೆ. ಎಕ್ಸಾಕ್ಟ್ಲಿ. ಆದ್ರೆ ಒಂದು ನಿಮಿಷ, ಇಲ್ಲಿ ಪತಿ ಕೊಟ್ಟ ಕಾರಣಗಳೂ ಇತ್ತಲ್ವಾ? ಹೌದು. ತಾನು ಮರುಮದುವೆಯಾಗಿದ್ದೇನೆ, ಹೊಸ ಫ್ಯಾಮಿಲಿ ಇದೆ. ಹೌದು, ಅವರ ಜವಾಬ್ದಾರಿಗಳೆಲ್ಲ ಇದೆ ಅಂತ. ಇವೆಲ್ಲ ಸಹಜವಾದ ಕಾರಣಗಳೇ ಅಲ್ವಾ? ನಿಜ, ಇವೆಲ್ಲ ವಾಸ್ತವಿಕ ಕಾರಣಗಳೇ. ಹಾಗಾದ್ರೆ ನ್ಯಾಯಾಲಯ ಯಾಕೆ ಇದನ್ನ ಪೂರ್ತಿಯಾಗಿ ಒಪ್ಕೊಳ್ಳಿಲ್ಲ? ಇದು ಸ್ವಲ್ಪ ಕಠಿಣ ನಿರ್ಧಾರ ಅಂತ ಅನ್ಸಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ನ್ಯಾಯಾಲಯ ಅವರ ಹೊಸ ಜವಾಬ್ದಾರಿಗಳನ್ನ ಕಡೆಗಣಿಸಿಲ್ಲ. ಸರಿ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಕೋರ್ಟ್ ಅವರ ಪಾವತಿಸುವ ಸಾಮರ್ಥ್ಯವನ್ನ ನೋಡಿತ್ತು ಹೊರತು ಅವರು ತೋರಿಸಿದ ಖರ್ಚುಗಳನ್ನಲ್ಲ. ಪಾವತಿಸುವ ಸಾಮರ್ಥ್ಯ? ಹೌದು. ಪತಿ ತನ್ನ ನಿವ್ವಳ ಮಾಸಿಕ ಆದಾಯ ಕೇವಲ 1,64,000 ರೂಪಾಯಿ ಅಂತ ವಾದಿಸಿದ. ಆದ್ರೆ ಕೋರ್ಟ್ ಬರೀ ಸ್ಯಾಲರಿ ಸ್ಲಿಪ್ನ ಕೊನೆ ಲೈನ್ ನೋಡ್ಲಿಲ್ಲ. ಅಂದ್ರೆ ಪೇಪರ್ ಮೇಲೆ ಕಾಣುವ ಆದಾಯಕ್ಕೂ ಅವರ ನಿಜವಾದ ಅರ್ನಿಂಗ್ ಕೆಪಾಸಿಟಿಗೆ ಇರೋ ವ್ಯತ್ಯಾಸವನ್ನ ಕೋರ್ಟ್ ಗುರುತಿಸ್ತು ಅಂತಾಯ್ತು. ಕರೆಕ್ಟ್. ಹಾಗಾದ್ರೆ ಈ ಪಾವತಿಸುವ ಸಾಮರ್ಥ್ಯವನ್ನ ಅವರು ಅಳದಿದ್ದು ಹೇಗೆ? ಅದೇ ಇಲ್ಲಿರೋ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅವರು ನೆಟ್ ಇನ್ಕಮ್ ಬದಲು ಗ್ರಾಸ್ ಇನ್ಕಮ್ ನೋಡಿದ್ರು. ಓ. ಪತಿಯ ವಾರ್ಷಿಕ ಒಟ್ಟು ಆದಾಯ 21 ಲಕ್ಷ ರೂಪಾಯಿಗಿಂತ ಹೆಚ್ಚಿತ್ತು. ಓಕೆ. ಸೊ ಕೋರ್ಟಿನ ಸಂದೇಶ ಸ್ಪಷ್ಟವಾಗಿತ್ತು. ನಿಮ್ಮ ಹೊಸ ಜವಾಬ್ದಾರಿಗಳು ನಿಮ್ಮ ಹಳೆಯ ಜವಾಬ್ದಾರಿಗಳನ್ನ ಮರೆಮಾಚೋಕೆ ಒಂದು ಕಾರಣ ಆಗ್ಬಾರ್ದು ಅಂತ. ಅದರಲ್ಲೂ ನಿಮ್ಮ ಸಂಪಾದನಾ ಸಾಮರ್ಥ್ಯ ಇಷ್ಟೊಂದು ಹೆಚ್ಚಿರುವಾಗ? ಖಂಡಿತ. ಇದೇ ಕಾರಣಕ್ಕೆ ಇದೇ ಆಳವಾದ ವಿಶ್ಲೇಷಣೆಯಿಂದ ಜೀವನಾಂಶವನ್ನು 20,000ದಿಂದ ಸೀದಾ 50,000ಕ್ಕೆ ಏರಿಸಿದ್ದು. ಹೌದು, ಆ ಮೊತ್ತವನ್ನು ಹೆಚ್ಚಿಸೋದು ಒಂದು ಭಾಗ. ಆದ್ರೆ ನಾನ್ ಗಮನಿಸಿದ ಇನ್ನೊಂದು ಅಂಶ ಇದೆಯಲ್ಲ, ಅದು ದೀರ್ಘಾವಧಿಯಲ್ಲಿ ತುಂಬಾ ಪರಿಣಾಮಕಾರಿ ಅನ್ಸುತ್ತೆ. ಹಣದುಬ್ಬರಕ್ಕೆ ಸಂಬಂಧಿಸಿದ್ದು. ಹೌದು. ಅದು ನ್ಯಾಯಾಲಯದ ದೂರದೃಷ್ಟಿಗೆ ಒಂದು ಒಳ್ಳೆ ಉದಾಹರಣೆ. ಹೇಗೆ? ಹೈಕೋರ್ಟ್ ಪ್ರತಿ 3 ವರ್ಷಕ್ಕೊಮ್ಮೆ 5% ಹೆಚ್ಚಳ ಅಂತ ಹೇಳಿತ್ತು. ಸರಿ. ಆದ್ರೆ ಇವತ್ತಿನ ಕಾಲದಲ್ಲಿ ಬೆಲೆ ಏರಿಕೆ ನೋಡಿದ್ರೆ 3 ವರ್ಷ ಕಾಯೋದು ಅಂದ್ರೆ ಆ ಹಣದ ಮೌಲ್ಯ ತುಂಬಾ ಕಡಿಮೆ ಆಗಿರುತ್ತೆ ಅಲ್ವಾ? ನಿಜ. ಇದನ್ನೇ ಗಮನಿಸಿದ ಸುಪ್ರೀಂ ಕೋರ್ಟ್ ಆ ನಿಯಮವನ್ನ ಪ್ರತಿ 2 ವರ್ಷಕ್ಕೊಮ್ಮೆ 5% ಹೆಚ್ಚಳ ಅಂತ ಬದಲಾಯಿಸಿತು. ಓಹ್, ಇದು ದೊಡ್ಡ ಬದಲಾವಣೆ. ಹೌದು. ಇದು ಜೀವನಾಂಶದ ನೈಜ ಮೌಲ್ಯ ಕಾಲದ ಜೊತೆ ಕಡಿಮೆ ಆಗ್ದ ಹಾಗೆ ನೋಡ್ಕೊಳ್ಳುತ್ತೆ. ಒಂಥರ ಫ್ಯೂಚರ್ ಪ್ರೂಫಿಂಗ್ ಇದ್ದಾಗೆ. ಈ ಪ್ರಕರಣದಲ್ಲಿ ಅವರ 26 ವರ್ಷದ ಮಗನ ವಿಷಯನೂ ಇತ್ತಲ್ಲ, ಅಲ್ಲಿ ಕೋರ್ಟ್ ನಿಲುವು ಹೇಗಿತ್ತು? ಇಲ್ಲೂ ಕೂಡ ನ್ಯಾಯಾಲಯ ಒಂದು ಸ್ಪಷ್ಟವಾದ ಲೈನ್ ಎಳೆದಿದೆ. ವಯಸ್ಕ ಮಗನಿಗೆ ನಿರ್ವಹಣಾ ವೆಚ್ಚ ಕೊಡಿ ಅಂತ ತಂದೆಯನ್ನ ಕಾನೂನುಬದ್ಧವಾಗಿ ಫೋರ್ಸ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿತು. ಓಕೆ, ಅದು ಕಾನೂನು. ಆದರೆ, ಮತ್ತು ಇದು ಬಹಳ ಮುಖ್ಯ, ಇದರಿಂದ ಮಗನ ಉತ್ತರಾಧಿಕಾರದ ಹಕ್ಕಿನ ಮೇಲೆ ಯಾವುದೇ ಪರಿಣಾಮ ಆಗಲ್ಲ. ಅಂದ್ರೆ ತಂದೆಯ ಆಸ್ತಿಯಲ್ಲಿ ಮಗನ ಹಕ್ಕು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಮಾಸಿಕ ನಿರ್ವಹಣೆ ಬೇರೆ, ಆಸ್ತಿಯ ಹಕ್ಕು ಬೇರೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಸರಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳೇನು? ಸಾರ್ವಜನಿಕರಿಗೆ ಏನು ಸಂದೇಶ ಇದೆ? ಮುಖ್ಯವಾದ ಪಾಠಗಳಿವೆ. ಒಂದು, ವಿಚ್ಛೇದನದ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರ್ಥಿಕ ವಿವರಗಳನ್ನ ಸುಮ್ಮನೆ ಮೇಲ್ನೋಟಕ್ಕೆ ನಂಬಬೇಡಿ, ಆಳವಾಗಿ ಪರಿಶೀಲಿಸಿ. ಹೌದು, ಇದು ಬಹಳ ಮುಖ್ಯ. 2, ಜೀವನಾಂಶದ ಒಪ್ಪಂದಗಳಲ್ಲಿ ಹಣದುಬ್ಬರವನ್ನ ಪರಿಗಣಿಸೋ ಒಂದು ಕ್ಲಾಸ್ ಸೇರ್ಸಕ್ಕೆ ಹೋರಾಡಿ. ಇದು ನಿಮ್ಮ ಲಾಂಗ್ ಟರ್ಮ್ ಸೆಕ್ಯೂರಿಟಿಗೆ ತುಂಬಾ ಅಗತ್ಯ. ಮತ್ತು ನಮ್ಮ ಕಾನೂನು ವೃತ್ತಿಪರರಿಗೆ ಏನಾದರೂ ಸಲಹೆಗಳಿವೆಯಾ? ಖಂಡಿತ. ಅವರಿಗೆ ಈ ಜೀವನ ಮಟ್ಟದ ಸಿದ್ಧಾಂತ ಇದೆಯಲ್ಲ, ಇದು ಒಂದು ಪವರ್ಫುಲ್ ಟೂಲ್. ಕೆಳ ನ್ಯಾಯಾಲಯಗಳು
ಅಥವಾ ಹೈಕೋರ್ಟ್ಗಳು ಕೊಡುವ ಅಸಮರ್ಪಕ ಜೀವನಾಂಶದ ಮೊತ್ತವನ್ನ ಪ್ರಶ್ನಿಸೋಕೆ ಇದು ಒಂದು ಗಟ್ಟಿಯಾದ ಆಧಾರವನ್ನ ಕೊಡುತ್ತೆ. ಅಂದ್ರೆ ಬರೀ ಬದುಕೋಕೆ ಬೇಕಾದ ದುಡ್ಡಲ್ಲ, ಘನತೆಯ ಜೀವನಕ್ಕೆ ಬೇಕಾದ ಮೊತ್ತಕ್ಕಾಗಿ ವಾದಿಸ್ಬೋದು. ಎಕ್ಸಾಕ್ಟ್ಲಿ. ಈ ಚರ್ಚೆ ಒಂದು ಮೂಲಭೂತ ಪ್ರಶ್ನೆಯನ್ನು ಹುಟ್ಟಾಕುತ್ತೆ ಅನ್ಸುತ್ತೆ. ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಒಬ್ಬರು, ಹೆಚ್ಚಾಗಿ ಮಹಿಳೆ, ಕುಟುಂಬಕ್ಕಾಗಿ ತಮ್ಮ ಕಿರಿಯರನ್ನೇ ತ್ಯಾಗ ಮಾಡ್ತಾರೆ. ಹೌದು, ಇದು ವಾಸ್ತವ. ಇಂಥ ಸಂದರ್ಭದಲ್ಲಿ ವಿಚ್ಛೇದನ ಅನ್ನೋದು ಅವರಿಗೆ ಆರ್ಥಿಕ ಸಂಕಷ್ಟದ ಒಂದು ಜೀವಾವಧಿ ಶಿಕ್ಷೆ ಆಗಬಾರ್ದು. ಅದನ್ನ ನಮ್ಮ ಕಾನೂನು ಚೌಕಟ್ಟುಗಳು ಹೇಗೆ ಖಚಿತಪಡಿಸ್ಕೋಬಹುದು? ಈ ತೀರ್ಪು ಆ ದಾರಿಯಲ್ಲಿ ಒಂದು ದೊಡ್ಡ ಹೆಜ್ಜೆ, ಆದರೆ ಸಾಗಬೇಕಾದ ದಾರಿ ಇನ್ನೂ ಬಹಳ ಇದೆ ಅಲ್ವಾ?